ಇನ್ನು ಗದಗದಲ್ಲಿ ನಿಧಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ನೋಡಿ, ಕಳೆದ ವರ್ಷ ಬೇರೆ ರೀತಿಯ ಉತ್ಖನನವನ್ನ ನಾವೆಲ್ಲರೂ ನೋಡಿದ್ವಿ. ಈ ಬಾರಿ ನಿಧಿಗಾಗಿ ಉತ್ಖನನ ಕಾರ್ಯ ನಡೀತಾ ಇದೆ ಗದಗದಲ್ಲಿ. ನಿಧಿ ದೊರೆತಂತಹ ಆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ಉತ್ಖನನಕ್ಕೆ ಸಂಬಂಧಿಸಿದಂತಹ ಸಲಕರಣೆಗಳಿಗೆ ಪೂಜಾ ಕಾರ್ಯವನ್ನ ಮಾಡಲಾಗಿದೆ. ಒಂದು ರೀತಿಯಾಗಿ ತೀವ್ರವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹೌದು, ಯಾಕೆಂದ್ರೆ ಸ್ಥಳೀಯರು ಜಮಾಯಿಸಿದ್ದಾರೆ. ಏನೇನು ಸಿಗುತ್ತೆ ಅಂತ ನಾವು ನೋಡಬೇಕು ಅಂತ ಪವರ್ ಟಿವಿಯಲ್ಲಿ ಲಕ್ಕುಂಡಿಯಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ನಿಧಿ ಸಿಕ್ಕ ಜಾಗದಿಂದ 200-250 ಮೀಟರ್ ಅಂತರದಲ್ಲಿ ಶೋಧ ಕಾರ್ಯವನ್ನ ಮಾಡಲಾಗುತ್ತೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ ಉತ್ಖನನ ಆಗುತ್ತೆ. ಅಲ್ಲಿ ಲಕ್ಕುಂಡಿ ಪ್ರಾಧಿಕಾರ, ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಉತ್ಖನನವಾಗುವ ಸ್ಥಳದಲ್ಲಿ 2 CCTV ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ನಿಧಿ ಸಿಕ್ಕ ಗದಗ ಜಿಲ್ಲೆಯ ಲಕ್ಕುಂಡಿಯತ್ತ ಇಡೀ ರಾಜ್ಯದ ಜನತೆಗೆ ಚಿತ್ತ ಲಕ್ಕುಂಡಿಯಿಂದ ಪವರ್ ಟಿವಿ ಮೆಗಾ ಲೈವ್ ಕವರೇಜ್ ಅನ್ನ ಮಾಡ್ತಾ ಇದೆ. ಸುಮಾರು 200-250 ಮೀಟರ್ ಅಂತರದಲ್ಲಿ ಈ ಶೋಧ ಕಾರ್ಯವನ್ನು ಮಾಡೋದಕ್ಕೂ ಮುಂಚೆ ಉತ್ಖನನಕ್ಕೆ ಉಪಯೋಗಿಸುವಂತಹ ಕೆಲವೊಂದಿಷ್ಟು ಸಲಕರಣೆಗಳಿಗೆ ಪೂಜಾ ಕಾರ್ಯವನ್ನು ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಮಾಂತೇಶ್ ಲೈವ್ನಲ್ಲಿ. ಮಾಂತೇಶ್, ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ದೀರಿ ಲಕ್ಕುಂಡಿಯಲ್ಲಿ ಆಗ್ತಾ ಇರುವಂತಹ ಉತ್ಖನನ ಕಾರ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸದ್ಯ ಸ್ಥಳದಲ್ಲಿ ಏನೇನಾಗ್ತಾ ಇದೆ? ಗೋ ಅಹೆಡ್. ಎಷ್ಟು ಶರತ್ ಇವತ್ತು ಸ್ಥಳಕ್ಕೆ DC ಆಗಿರ್ಬೋದು, SP ಆಗಿರ್ಬೋದು ಗದಗದಿಂದ ಬಂದಿದ್ರು. ಲಕ್ಕುಂಡಿಯಲ್ಲಿ ಸಹಿತ ಇವತ್ತು ಉತ್ಖನನಕ್ಕೆ ಭೂಮಿ ಪೂಜೆ ಮಾಡಿ ಚಾಲನೆಯನ್ನ ಕೊಟ್ಟಿದ್ದಾರೆ. ಸದ್ಯ ಈಗ ನಮ್ಮ ಜೊತೆಗೆ ಗದಗ DC ಆದಕ್ಕಂತ CN ಶ್ರೀಧರ್ ಅವರು ಇದ್ದಾರೆ. ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಈ ಜಾಗದಲ್ಲಿ ಹಿಂದಿನ ASC ಅವರೆಲ್ಲ ಸ್ಟಡಿ ಮಾಡಿ ಉತ್ಖನನ ಮಾಡಿದ್ರೆ ನಮಗೆ ಹಿಂದಿನ ಕುರುಗಳು ಮತ್ತು ದೇವಸ್ಥಾನಗಳ ಕುರುಗಳೆಲ್ಲ ಕಾಣುತ್ತೆ ಅನ್ನೋ ಬಗೆಗೆ ವರದಿದ ಮೇಲೆ ಸರ್ಕಾರದಲ್ಲಿ ಕಾರ್ಯಕ್ರಮ ಹಾಕೊಂಡು ನಾವು ಉತ್ಖನನ ಮಾಡಬೇಕಂತ ಡಿಸೈಡ್ ಮಾಡಿ ಜೂನ್ 3ನೇ ತಾರೀಕು ಮಾನ್ಯ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಅವರು ಬಂದು ಇಲ್ಲಿ ಉತ್ಖನನಕ್ಕೆ ಚಾಲನೆ ಕೊಟ್ಟು ಪೂಜೆ ಮಾಡಿ ಹೊರಟಿದ್ರು. ಆ ಹಿನ್ನೆಲೆಯಲ್ಲೇ ಇಮಿಡಿಯೇಟ್ ಆಗಿ ಮಳೆಗಾಲ ಶುರುವಾಗಿ ಹೆಚ್ಚಿನ ಮಳೆ ಆದ್ರಿಂದ ಅವಾಗ ನಾವು ಇಮಿಡಿಯೇಟ್ ಆಗಿ ಉತ್ಖನನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಈಗ ಮಳೆಗಾಲ ಮುಗಿದು ಈಗ ಬೇಸಿಗೆ ಕಾಲ ಬಂದಿರೋದ್ರಿಂದ ಈಗ ಉತ್ಖನನಕ್ಕೆ ಇವತ್ತು ಸಾಂಕೇತಿಕವಾಗಿ ಚಾಲನೆ ಕೊಟ್ಟಿದ್ದೀವಿ. ಹಿಂದೆನೇ CM ಅವರು ಇದು ಕೊಟ್ಟಿದ್ರು, ಪ್ರಾರಂಭೋತ್ಸವ ಮಾಡಿದರು. ಸೊ ಇವತ್ತು ಏನು ಮಾಡ್ತಾ ಇದ್ದೀವಿ, ಈಗ 10x10 ಏರಿಯಾ ಗುರುತು ಮಾಡಿದೀವಿ, ತಾವು ನೋಡ್ತಾ ಇರ್ಬೋದು. ಇದರೊಳಗೆ ಫಸ್ಟ್ ಚಾಲನೆ ಮಾಡ್ತಾರೆ. ಸೊ ಇಲ್ಲಿ ಏನು ದೇವಸ್ಥಾನ ಎದುರಿಗಿದೆ ಮತ್ತು ಹಿಂಬದಿಲಿ ನಮ್ಮ ಹಿಂಬದಿಗೆ ಏನು ಸ್ಟೆಪ್ ವೆಲ್ ಇದೆ, ಅಲ್ಲಿ ಆ ಪುಷ್ಕರಣಿಯಿಂದ ದೇವಸ್ಥಾನಕ್ಕೆ ಅಭಿಷೇಕ ಮತ್ತು ಇತರ ಕೈಂಕರ್ಯಗಳಿಗೆ ನೀರು ತೊಗೊಂಡೋಗ್ತಿದ್ರು ಅನ್ನೋ ಪ್ರತೀತಿ ಇದೆ. ಸೊ ಅದ್ರ ಬಗೆಗೆ ಅಥವಾ ಇಲ್ಲಿಂದ ಅಲ್ಲಿಗೆ ನೀರು ಒಯ್ಯಬೇಕಂದ್ರೆ ಇಲ್ಲಿ ಮಂಟಪ ಅದು ಇದು ಪೂಜೆ ಮಾಡೋದಕ್ಕೆಲ್ಲ ಮಾಡಿರಬಹುದು. ಆ ಕುರುಗಳು ಸಿಗ್ಬೋದು. ಮತ್ತು ಇಲ್ಲೇ ಪಕ್ಕದಲ್ಲೇ ಕೋಟೆಯ ಗೋಡೆ ಇದೆ. ಸೊ ಇದು ದೇವಸ್ಥಾನದ ಕೋಟೆಯ ಕಾವಲಿಗಿದ್ದಂಥ ದೇವಸ್ಥಾನದ ಹತ್ರ ಮಾಡ್ತಾ ಇದ್ದೀವಿ. ಸೊ ಭೂಮಿ ತನ್ನ ಒಡ್ಲಲ್ಲಿ ಏನು ಇಟ್ಕೊಂಡಿದ್ದಾಳೆ ಅಂತ ನಾವು ಉತ್ಖನನ ಮಾಡ್ತಾ ಹೋದಂಗೆ ಗೊತ್ತಾಗ್ತಾ ಹೋಗ್ತದೆ. ಸರ್, ಈಗ ಪ್ರಜ್ವಲ್ ರಿತ್ತಿ ಅವರ ಮನೆಯಿಂದ ಇಲ್ಲಿಗೆ 700-550 ಫೀಟ್ ಅಂತರದಲ್ಲಿದೆ. ಅವ್ರು ಸಿಕ್ಕಂತ ಆ ತರ ಬಂಗಾರ ಇಲ್ಲಿಯೂ ಸಹಿತ ಸಿಗಬಹುದಾ ಅಥವಾ ಏನೇನು ಸಿಗಬಹುದು? ಇಲ್ಲಿ ಭೂಮಿ ಒಳಗೆ ಏನಿದೆ ಅಂತ ಗೊತ್ತಿಲ್ಲ. ನಾವು ಇಲ್ಲಿ ಅನ್ವೇಷಣೆ ಮಾಡ್ತಿರೋದು ನಿಧಿ ಇರುತ್ತೆ ಅಂತಲ್ಲ. ನಾವಿಲ್ಲಿ ಅನ್ವೇಷಣೆ ಮಾಡ್ತಾ ಇರೋದು ಆರ್ಕಿಟೆಕ್ಚರಲ್ ಥಿಂಗ್ಸ್ ಏನೇನಿದಾವೆ ಹಿಂದೆ ಲಕ್ಕುಂಡಿಯಲ್ಲಿ, ಅದಕ್ಕೆ ಅಂತ ಮಹತ್ವ ಏನಿದೆ. 101 ಗುಡಿಗಳಿತ್ತು, 101 ಸ್ಟೆಪ್ಪಲ್ಲಿತ್ತು ಅನ್ನೋದಿದೆಲ್ಲ ಆ ಹಿನ್ನೆಲೆಯಲ್ಲಿ ನಾವು ಮಾಡ್ತಿರೋದು. ಕೆಳಗಡೆ ನಿಧಿ ಸಿಕ್ಕರೆ ಅದು ಕಾಕತಾಳೀಯವಾಗಿರ್ತದೆ. ಅದು ನೋಡಬೇಕು, ಭೂಮಿ ಒಳಗೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇದು ಕುತೂಹಲ. ಯಾಕೆಂದ್ರೆ ಇಲ್ಲಿ ಟಂಕಸಾಲೆ ಅಂತ ಇತ್ತು, ಇಲ್ಲಿ ಮುದ್ರೆಗಳನ್ನ ಮುತ್ತಾ ಇದ್ರು. ಅಂದ್ರೆ ಸಿಲ್ವರ್ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಈ ತರ ಮುದ್ರೆಗಳನ್ನ ಇಲ್ಲಿ ಒತ್ತುತ್ತಾ ಇದ್ರು. ಆ ನಿಟ್ಟಿನಲ್ಲಿ ಇಲ್ಲಿ ಏನಾರ ಆ ತರ ಸಿಗಬಹುದಾ ಅಂತ ಹೇಳಕ್ಕಾಗಲ್ಲ. ಸಿಗಬಾರ್ದು ಅಂತನೂ ಇಲ್ಲ, ಸಿಗ್ಲೇಬೇಕಂತನೂ ಇಲ್ಲ. ಟಂಕಸಾಲೆ ಇತ್ತು ಅಂತ ಹೇಳಿದ್ರೆ ಅದ್ರ ಕುರು ಏನಾರ ಸಿಗಬಹುದು. ಸರ್, ಈಗ ಲಕ್ಕುಂಡಿಯನ್ನ ಸ್ಥಳಾಂತರ ಮಾಡುವಾಗ ಒಂದು ಕೆಲವು ಮಾತುಗಳು ಕೇಳ್ತಾ ಇದ್ದಾವೆ, ಮಾಡ್ತೀರಾ ಹೇಗೆ? ಸ್ಥಳಾಂತರ ಮಾಡೋದು ಒಂದು ದೂರದ ಯೋಚನೆ. ಈಗೇನು ನಾವು ಉತ್ಖನನ ಮಾಡ್ತೀವಿ, ಇದರಿಂದ ಕುರುಗಳು ಸಿಕ್ಕಿ ವಿಸ್ತರಿಸಬೇಕು ಉತ್ಖನನ ಅನ್ನೋದು ಬಂತು ಅಂದ್ರೆ ಅವಾಗ ಆ ಭಾಗಗಳನ್ನ ಬದಲಾಯಿಸಕ್ಕೆ ಕ್ರಮ ತಗೊಳ್ತೀವಿ. ಬೇರೆ ಬೇರೆ ಸ್ಥಳದಲ್ಲಿ ಏನಾರ ಮಾಡಿದ್ರೆ ಒಂದೇ ಜಾಗ ಅಲ್ಲ, ಲಕ್ಕುಂಡಿ ಏನು ಇವತ್ತಿನ ಪ್ರದೇಶ ಇದೆ, ಇಲ್ಲ 6-7 ಜಾಗದಲ್ಲಿ ಉತ್ಖನನ ಆಗ್ತದೆ. ಸೊ ಅವೆಲ್ಲ ಕುರುಗಳು ಸಿಕ್ಕಾಗ ಸೊ ಇನ್ನೂ ಹೆಚ್ಚಿಗೆ ಮಾಡಬೇಕು ಅನ್ನೋದು ಎಕ್ಸ್ಪರ್ಟ್ಸ್ ಏನಿರ್ತಾರೆ ASA ಅವರು, ಅವರೆಲ್ಲ ಮಾಡಿ ಹೇಳಿದಾಗ ಮಾಡಲೇಬೇಕು ಅಂತ ಅನಿಸಿದ್ರೆ ಸರ್ಕಾರದ ಜೊತೆಗೆ ಕನ್ವಿನ್ಸ್ ಆದರೆ ಅದನ್ನ ಎಕ್ಸ್ಟೆನ್ಷನ್ ಮಾಡ್ತೀವಿ. ಎಷ್ಟು ದಿನಗಳ ಕಾಲ ಈ ಉತ್ಖನನ ನಡೀಬಹುದು? ನೆಕ್ಸ್ಟ್ ಮಳೆಗಾಲದೊಳಗೆ 3-4 ತಿಂಗಳೊಳಗೆ ಈ ಉತ್ಖನನ ಕಾರ್ಯನ ಒಂದು ಹಂತಕ್ಕೆ ತರಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಎಕ್ಸ್ಪರ್ಟ್ಸ್ ಅಂದ್ರೆ ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರೇ ಮಾಡೋದು. ಅವರು ಟೀಮೇ ಇರ್ತಾರೆ ಉತ್ಖನನದಕ್ಕೆ. ಅವ್ರ ಹತ್ರ ಒಂದು ಸ್ಪೆಷಲೈಸ್ ಟೀಮೇ ಇರ್ತದೆ. ಸೊ ಡೈರೆಕ್ಟರು ಮತ್ತು ಅದಕ್ಕೆ ಪ್ರಾಜೆಕ್ಟ್ ಡೈರೆಕ್ಟರ್ ಇನ್ಚಾರ್ಜ್ ಇರ್ತಾರೆ. ಪ್ರಾಜೆಕ್ಟ್ ಡೈರೆಕ್ಟರ್ ಶ್ರೀಶೇಶ್ವರ್ ಅಂತ ಇದ್ದಾರೆ, ಅವರು ನೋಡ್ಕೊಳ್ತಾರೆ.
ಸೊ ಅದು 4 ತಿಂಗಳವರೆಗೂ ನಡೆಯುತ್ತೆ. ಈಗ ಇಲ್ಲಿ ಜಾಗದಲ್ಲಿ ಫಸ್ಟ್ ಒಂದು 2-3-4-5 ಅಡಿವರೆಗೂ ಮೇಲ್ಗಡೆ ಮಣ್ಣು ಮುಚ್ಚಿದ್ರೆ ತಗ್ಗಿತ್ತು ಅಂತ ಹೇಳ್ಬಿಟ್ಟು ಆ ಮಣ್ಣು ತೆಗೆಯೋದು ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಒಂದು ದೇವಸ್ಥಾನದ ತಳಮಟ್ಟಕ್ಕೆ ಮುಟ್ಟಕ್ಕೆ ಶುರು ಆದ ತಕ್ಷಣದಿಂದ ಅದು ಉತ್ಖನನದ ಸ್ಪೀಡ್ ಕಮ್ಮಿ ಆಗ್ತಾ ಹೋಗ್ತದೆ. ಯಾಕಂದರೆ ಸೂಕ್ಷ್ಮವಾಗಿ ಮಾಡಬೇಕು, ಅದು 4 ಮಂತ್ಸಲ್ಲಿ ಮಾಡ್ತಾರೆ. ಇಷ್ಟು ಗದಗ ಡಿ ಸಿ ಆದಂತಹ ಸಿ ಎನ್ ಶ್ರೀಧರ್ ಅವರ ಮಾತಾಗಿರ್ತಕ್ಕಂಥದ್ದು. ಶರತ್.